ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮ ಕಿವಿಗೆ ಬೀಳ್ತಾ ಇರತ್ತೆ ಶಬ್ದ. ಏನಿದು ಬ್ರಾಹ್ಮಿ ಮುಹೂರ್ತ? ನಮ್ಮ ಮುಹೂರ್ತ ಸರಿಯಾಗಿರ್ಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತೀವಿ. ನಮ್ಮ ಜೀವನದ ಮುಹೂರ್ತ ಏನು? ಪ್ರತಿ ಕ್ಷಣ ಒಳ್ಳೊಳ್ಳೆ ಮುಹೂರ್ತ ಸಿಗ್ಬೇಕು ಅಂತ. ಒಂದ್ ವಿವಾಹ ಆಗ್ಬೇಕಾ? ಮುಹೂರ್ತ. ಯಾವುದೇ ಒಂದು ಕಾರ್ಯಕ್ರಮ, ಮನೇಲಿ ಶುಭ ಕಾರ್ಯಕ್ರಮ, ಅದಕ್ಕೊಂದು ಮುಹೂರ್ತ ಬೇಕು. ಜೀವನದಲ್ಲಿ ಯಾವ್ದಾರ ಒಂದು ಕೆಲಸ ಶುರು ಮಾಡ್ಬೇಕಾ? ಅದಕ್ಕೊಂದು ಮುಹೂರ್ತ. ಆದ್ರೆ ಒಂದು ಮುಹೂರ್ತ ಮರ್ತಿದೀವಿ. ಈ ಮುಹೂರ್ತದಲ್ಲಿ ತಪ್ಪಿದ್ರೆ ಯಾವ ಮುಹೂರ್ತ ಇಟ್ಕೊಂಡ್ರು ಒಂದ್ ರೀತಿ ಪೂರ್ತಿ ಫಲ ಸಿಗಲ್ಲ. ಯಾವುದು? ಈ ಬ್ರಾಹ್ಮಿ ಮುಹೂರ್ತ. ಇದನ್ನ ಮರೆಯೋ ಹಾಗಿಲ್ಲ. ಸಂಸ್ಕೃತದಲ್ಲಿ ನಮ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಲ್ಲ. ಅದೇನಂತಾರೆ ಸಂಸ್ಕೃತದಲ್ಲಿ? ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ, ಅಥವಾ ಬ್ರಾಹ್ಮ್ಯ ಮುಹೂರ್ತ ಅಂತ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ಅದು ಬ್ರಾಹ್ಮಿ ಮುಹೂರ್ತ ಅಂತ ಪ್ರಸಿದ್ಧಿಗೆ ಬರುತ್ತೆ. ಅದು ಸಂಸ್ಕೃತದಲ್ಲಿರೋ ಶಬ್ದ ಹಾಗೆ ಇರ್ಬೇಕು ಅಂತಿಲ್ಲ. ಆದ್ರೆ ಎರಡು, ಇದು ಬ್ರಾಹ್ಮ ಮುಹೂರ್ತ ಅಂತ ತುಂಬಾ ಪ್ರಸಿದ್ಧ, ಬ್ರಾಹ್ಮ್ಯ ಮುಹೂರ್ತ. ಏನಿದು? ಬ್ರಹ್ಮ ಅಂತ ಕೇಳ್ತಾ ಇದ್ದಾರೆ. ಬ್ರಾಹ್ಮ ಅನ್ನೋಲ್ಲಿ ಬ್ರಹ್ಮದೇವರು ಅಂತಂದ್ರೆ ಒಂದು ವಿಷ್ಣು ಅಂತ ಅರ್ಥ. ಇಲ್ಲಿ ಬ್ರಹ್ಮ ಅಂದ್ರೆ ಇಬ್ರು, ಒಂದು ಪರಬ್ರಹ್ಮ, ಇನ್ನೊಂದು ಚತುರ್ಮುಖ ಬ್ರಹ್ಮ ಅಂತ. ಅಲ್ಲಿ ಪರಬ್ರಹ್ಮ ವಿಷ್ಣು ಇದಾನಲ್ಲ, ವಿಷ್ಣುವಿನ ಕಾಲ, ಟೈಮ್ ಏನಿದೆಯಲ್ಲ, ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಅಂದ್ರೆ ಬೆಳಗ್ಗೆ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.